ನಮಸ್ಕಾರ ರೀ ದೊಡ್ಡ ಮಂದಿಗೆ. ನಾನು ನಿಮ್ಮ ಪ್ರೀತಿಯ PU ಮೀಡಿಯಾ 23 ಯೂಟ್ಯೂಬರ್. ಇವತ್ತು ನಾವು ಧಾರವಾಡ ಜಿಲ್ಲಾ ಕುಂದಗೋಳ ತಾಲೂಕು ಕುಂದಗೋಳಕ್ಕೆ ಬಂದಿದ್ವಿ. ಕುಂದಗೋಳದೊಳಗೆ ಶ್ರೀ ಜಗನ್ನಾಚಾರಿ ಕಟ್ಟಿದಂಥ ದೇವಸ್ಥಾನ. ಯಾವ ದೇವಸ್ಥಾನಪ್ಪ ಅಂತ ಅಂದ್ಬಿಟ್ರೆ ಶ್ರೀ ಶಂಭುಲಿಂಗ ದೇವಸ್ಥಾನ ಅಂತ ಅಂದ್ಬಿಟ್ರೆ ಮೇಲ್ಗಡೆ ಬೋರ್ಡ್ ಇದೆ, ಒಂದ್ಸಲ ನೋಡಿ. ಶಿಲ್ಪಕಲೆಯ ನಾಡು, ಡಂಕಣ ಜಕಣರ ನೆಚ್ಚಿನ ತವರೂರಾದ ಈ ಕರ್ನಾಟಕದ ಉದ್ದಗಲಕ್ಕೂ ಶಿಲ್ಪಕಲೆಯು ನಿರಂತರವಾಗಿದ್ದು, ಆಯಾ ಸ್ಥಳದ ಆಯಾ ದೇವಾಲಯದಲ್ಲಿ ಒಂದೊಂದು ವಿಶೇಷತೆಯನ್ನು ಕಾಣುತ್ತೇವೆ. ಅಂತಹ ವಿಶೇಷತೆಗಳಲ್ಲಿ ಜಗದ್ವಿಖ್ಯಾತ ಕುಂದಗೋಳದ ಶ್ರೀ ಶಂಭುಲಿಂಗೇಶ್ವರ ದೇವಾಲಯವು ಒಂದಾಗಿದೆ. ಹೌದು, ನೀವು 1000 ವರ್ಷದ ಇತಿಹಾಸ ಇರುವ ಅದ್ಭುತ ದೇಗುಲದ ದರ್ಶನ ಮಾಡಬೇಕಿದ್ರೆ ಪ್ರಾಚೀನ ಊರು ಕುಂದಣಕ್ಕೆ ಬರಬೇಕು. ಹಲವು ವಿಶೇಷತೆಗಳನ್ನು ಹೊಂದಿರುವ ಪ್ರಾಚೀನ ಕಾಲದ ಕುಂದಣದ ಈಗಿನ ಧಾರವಾಡ ಜಿಲ್ಲೆಯ ಕುಂದಗೋಳ ಸುಮಾರು 8 ಮತ್ತು 9ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದ ಶಂಭುಲಿಂಗ ದೇವಾಲಯ ಗದಗನಾದ ವೈಭವವನ್ನು ಸಾರಿ ಹೇಳುತ್ತದೆ. ಈ ದೇಗುಲದ ಮೂಲನಾಮ ಶ್ರೀರಾಮಚಂದ್ರೇಶ್ವರ ಶಂಭುಲಿಂಗೇಶ್ವರ ದೇವಾಲಯ ಎಂದು ರೂಢಿಗತವಾಗಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನವಾಗಿ ಪ್ರಖ್ಯಾತಿಗೊಳಿಸಿದೆ. ಒಟ್ನಲ್ಲಿ ಕುಂದಗೋಳ ಶಂಭುಲಿಂಗ ದೇವಸ್ಥಾನವು ಹಲವು ವೈಶಿಷ್ಟ್ಯತೆಯನ್ನು ಒಳಗೊಂಡಿದೆ. ಅಲ್ಲಿನ ಶಿಲ್ಪಕಲೆಯನ್ನೊಮ್ಮೆ ನೀವು ಕಣ್ತುಂಬಿಕೊಳ್ಳಲು ಪುರಾತನ ದೇಗುಲಕ್ಕೆ ನೀವೊಮ್ಮೆ ಭೇಟಿ ನೀಡಲೇಬೇಕು. ಹೆಚ್ಚಿನ ಮಾಹಿತಿಗಾಗಿ ಈ ದೇಗುಲದ ಅರ್ಚಕರನ್ನ ಕೇಳಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ಇವತ್ತಿಂದ ಈ ದೇವಸ್ಥಾನ ಬಗ್ಗೆ ಪೂರ್ತಿ ಇತಿಹಾಸದ ಬಗ್ಗೆ ಇವತ್ತು ನಮ್ಮ ಅಜ್ಜವರು ಪೂರ್ತಿ ನಿಮ್ಗೆ ತಿಳಿಸ್ಕೊಡ್ತಾರ. ನೋಡ್ ನಮ್ಮ ಬೈರಿ ಅವ್ರು ಏನು ಹೇಳ್ತಾರ ಸ್ವಲ್ಪ ಗಮನ ಕೊಟ್ಬಿಟ್ರೆ ಆಮೇಲೆ ವಿಡಿಯೋನ ಯಾರು ದಯವಿಟ್ಟು ಸ್ಕಿಪ್ ಹಾಕೋಬೇಕು. ಇಲ್ಲಿ ವಿಶೇಷತೆ ಏನಂತ ಅನ್ನೋದನ್ನ ಈ ವಿವರ ಪೂರ್ತಿಯನ್ನ ಇವರು ಕೊಡ್ತಾರ. ನೋಡ್ ನಮ್ಮ ಬನ್ನಿ. ನನ್ನ ಹೆಸರು ಶ್ರೀ ಶ್ರೀಪಾದಿ ಶ್ರೀ ಶಂಭುಲಿಂಗ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನವು 11ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದದ್ದು. ಅದನ್ನು ಜಕಣಾಚಾರ್ಯರು ಕಟ್ಟಿದ್ದು. ಆಮೇಲೆ ಈ ನಂತರ ಈ ಕಡೆ ಬಲಗಡೆ ಗಣಪತಿ, ಎಡಗಡೆ ಪಾರ್ವತಿ, ನಡುವ ಈಶ್ವರ. ಆಮೇಲೆ ಈಶ್ವರನ ನಮ್ಮ ವಿಶೇಷ ಏನು ಅಂತಂದ್ರೆ ಮ್ಯಾಲೆ ಪೀಠದ ಕೆಂಪು ಸಾಲಿಗ್ರಾಮವುಳ್ಳದ್ದು ಅದ. ಆ ಕೆಂಪು ಸಾಲಿಗ್ರಾಮ ಅಂತಂದ್ರೆ ಈಗ 12 ಜ್ಯೋತಿರ್ಲಿಂಗ ಒಳಗ 1-2 ಕಡೆ ಅಷ್ಟ. ಅದಕ್ಕೆ ಇದು ಜ್ಯೋತಿರ್ಲಿಂಗದ ಸಮಾನ ಅಂತೇಳಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು 25-30 ವರ್ಷ ತಳ ಬಂದಿದ್ರು. ಅವಾಗ ಈ ಜಗನ್ನಾಚಾರ್ಯ ದೇವಸ್ಥಾನ ಬಹಳ ಅದ್ಭುತವಾದದ್ದು. ಆಮೇಲೆ ಭಕ್ತರು ಬೇಡಿಕೊಂಡ ಇಷ್ಟಾರ್ಥಗಳನ್ನು ಪೂರೈಸ್ತದೆ. ಆಮೇಲೆ ಪ್ರತಿ 46 ಕಂಬಗಳಿವೆ. 46 ಕಂಬಗಳಿದ್ದು ಒಂದು ಕಂಬದೊಳಗೆ ಕೆತ್ತನೆ ಇನ್ನೊಂದು ಕಂಬದೊಳಗಿಲ್ಲ. ಆಮೇಲೆ ಬಹಳ ಸೂಕ್ಷ್ಮವಾದಂಥ ಕೆತ್ತನೆಗಳಿವೆ. ಆಮೇಲೆ ಅದೇ ರೀತಿಯಾಗಿ ಕಂಬಗಳು ಪಾಲಿಸುತ್ತೆ ಅಂದ್ರೆ ನಮ್ಮದು ಮಾರಿ ಕಾಣಿಸ್ತದ ಅಷ್ಟು ದೇವಸ್ಥಾನ. ಆಮೇಲೆ ಒಂದು ಕಂಬದೊಳಗೆ ಮೊದಲಿನಿಂದಲೂ ನೀರು ಬೀಳ್ತಿತ್ತು ಅಂತ ಹೇಳ್ತಿದ್ರು. ಆಮೇಲೆ ಪ್ರತಿ ವರ್ಷ ಮಾರ್ಚ್ 22-23 ಅಂದ್ರೆ ಉಗಾದಿ ಸಂಪ್ರದಾಯದ ಅವಾಗ ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಹೋಗುವಾಗ ಕರೆಕ್ಟ್ ಮಾರ್ಚ್ 22-23 ಸೂರ್ಯನ ಕಿರಣ ಬೀಳ್ತವೆ. ಮುಂದೆ ಏನೋ ಬಸವಣ್ಣ ಇರುವುದರಿಂದ ಬಸವಣ್ಣನ ಕೊಂಬದೊಳಗೆ ಹಾಕಿ ನೇರವಾಗಿ ಈಶ್ವರ ನಮ್ಮದು ಶಂಭುಲಿಂಗನ ಮೇಲೆ ಬೀಳ್ತದೆ ಇದು ಪ್ರತಿ ವರ್ಷ. ಆಮೇಲೆ ಪ್ರತಿ ವರ್ಷ ನಾವು ಮಹಾಶಿವರಾತ್ರಿ, ಆಮೇಲೆ ಉಗಾದಿ, ಆಮೇಲೆ ಹಬ್ಬ ಹುಣ್ಣಿಮೆಗಳನ್ನು ಎಲ್ಲ ವಿಜೃಂಭಣೆಯಿಂದ ಇದು ಮಾಡ್ತೇವೆ. ಆಮೇಲೆ ಪ್ರತಿ ವರ್ಷ ಶ್ರಾವಣದೊಳಗೆ ಬುತ್ತಿ ಪೂಜೆ ಮಾಡ್ತೇವೆ. ಅನ್ನ ಮಾಡಿ ಆರು ಮೊಸರು ಹಾಕಿ ಬುತ್ತಿ ಪೂಜೆಯನ್ನು ಅಲಂಕಾರ ಮಾಡ್ತೇವೆ. ಕಾರ್ತಿಕ್ ಮಾಸದೊಳಗೆ ಸತ್ಯಕ್ಕೆ ಬುತ್ತಿ ಪೂಜಾ ಅಲಂಕಾರ ಮಾಡಿ ಕಟ್ತೇವೆ. ಆಮೇಲೆ ಕಾರ್ತಿಕ್ ಮಾಸದೊಳಗೆ ನಿರಂತರವಾಗಿ 1 ತಿಂಗಳ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ. ಆಮೇಲೆ ನಂತರ ಈಗ ಏನು ಮಾಡ್ತೇವಪ್ಪ ಅಂತಂದ್ರೆ ಪ್ರತಿ ವರ್ಷ ಯುಗಾದಿ ಆದ ನಂತರ ಬರುವ ಸೋಮವಾರ ರಥೋತ್ಸವವನ್ನು ನೆರವೇರಿಸ್ತೇವೆ. ಈ
ಈ ಪ್ರಕಾರ ನಮ್ಮ ದೇವಸ್ಥಾನದ ಇದು ಏನು ಪರಂಪರೆ ಅದ. ಆಮೇಲೆ ಎಷ್ಟೋ ಮಂದಿ ಭಕ್ತರು ಬೇಡ್ಕೊಂಡು ಹೋಗಿರ್ತಾರೆ, ನಮಗಿಂದ ಇಂತಾವು, ಅಥವಾ ಮಕ್ಕಳಾಗದಿದ್ದವರು ಮಕ್ಕಳು ಬೇಡ್ಕೊಂಡು ಹೋಗಿರ್ತಾರೆ. ಕೆಲವರು ನಮ್ಮ ಮನೆಯೊಳಗೆ ತ್ರಾಸದ ಅಂತಂದವರು ಅದನ್ನು ಬೇಡ್ಕೊಂಡು ಹೋಗಿರ್ತಾರೆ. ಆ ಕಾರ್ಯವನ್ನು ನಮ್ಮ ಶಂಭುವಿಂದ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಕ್ಕೆ ಅವರು ಪ್ರತಿ ವರ್ಷ ಏನು ಹರಕೆ ಹೊತ್ತಿರ್ತಾರಲ್ಲ ಆವಾಗ ಇದು ಮಾಡ್ತೀವಿ. ಹೀಗೆ ನಾವು ಎಲ್ಲ ಕಾರ್ಯಕ್ರಮವನ್ನು ಶಂಭುಲಿಂಗ ಅರ್ಪಿಸ್ತೇವೆ. ಶಂಭುಲಿಂಗನ ಸಾಲಿಗ್ರಾಮ ಹಾಗೂ ಪೀಠ ಕೃಷ್ಣ ವರ್ಣದ ಶಿಲೆಯಲ್ಲಿ ಇದೆ. ರಾಮೇಶ್ವರದಲ್ಲಿ 12 ಜ್ಯೋತಿರ್ಲಿಂಗ ಬಿಟ್ಟರೆ ಬೇರೆ ಎಲ್ಲೂ ಇಂತಹ ಶಿವಲಿಂಗ ಇಲ್ಲ ದೆಂಬುದನ್ನು ಇಲ್ಲಿಗೆ ಭೇಟಿ ನೀಡಿದ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. ಇನ್ನು ದೇಗುಲದ ಸಭಾಮಂಟಪದಲ್ಲಿ ಶಿವಲಿಂಗಕ್ಕೆ ಎದುರಾಗಿ 4 ಅಡಿ ಉದ್ದ ನಂದಿ ವಿಗ್ರಹವಿದೆ. ನಂದಿಯ ಒಂದು ಕಣ್ಣು ಶಿವಲಿಂಗದ ಕಡೆ, ಮತ್ತೊಂದು ಕಣ್ಣು ಪಾರ್ವತಿಯ ಮೂರ್ತಿಯ ಕಡೆಯ ಒಂದು ವೈಶಿಷ್ಟ್ಯತೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಸೂರ್ಯ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬದಲಿಸುವ ಯುಗಾದಿ ದಿನ ತಿಳಿ ಸಂಜೆಯ ಸೂರ್ಯಕಿರಣಗಳು ದೇಗುಲದ ದ್ವಾರವನ್ನು ದಾಟಿ ನೇರವಾಗಿ ನಂದಿಯ 2 ಕೊಂಬುಗಳ ನಡುವೆ ಸಾಗಿ ಶಂಭುಲಿಂಗನನ್ನು ಸ್ಪರ್ಶಿಸುತ್ತದೆ. ಕಡು ಕಪ್ಪನೆಯ ವೃತ್ತಾಕಾರದ 64 ಕಂಬಗಳು ದೂರದಿಂದ ಒಂದೇ ತೆರನಾಗಿ ಕಾಣುತ್ತವೆ. ಹತ್ತಿರ ಹೋದಾಗ ಕಂಬದ ಮೇಲಿನ ಕಲಾಕೇಸರಿಗಳು ಕಣ್ಮನ ಸೆಳೆಯುತ್ತವೆ. ಹಾಗೆ ದೇಗುಲಕ್ಕೆ ಗರ್ಭಗುಡಿಯ ಬಾಗಿಲು ಸೇರಿ 5 ಬಾಗಿಲುಗಳು ಪ್ರವೇಶಕ್ಕೆ ಇವೆ. ನಮಸ್ಕಾರ ಕನ್ನಡಿಗರಿಗೆ. PU Media 23 ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಹಾಗೆ ಈ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ನಮಸ್ಕಾರ, ಜೈ ಹಿಂದ್. ಹಂಗ ತಳಾಗ್ ಬಂದ್ವಿ. ಇಲ್ಲೇನೋ ಗಣಪತಿ ಕಳಿಸ್ತಾರಂತ. ಇಲ್ಲಿ ಹುಡುಗರು ಹೇಳ ಅಂತಿದ್ರೆ, ಇಲ್ಲದಾರ ನೋಡ್ರಿ ಇವರ ಹುಡುಗರು ಹೇಳ ಅಂತಿದ್ರೆ ಕುಂದ್ಕೊಳ್ಳಿದಾರೆ. ಇಲ್ಲೇನೋ ಸ್ನೇಕ್ಸ್ ಭಾಳ ಅದಾವಂತ, ಹಾವು ಭಾಳ ಅದಾವಂತ. ಇಲ್ಲಿ ಹಂಗ ಇಲ್ಲೇ ಹರಿಹರೇಶ್ವರ ದೇವಸ್ಥಾನ ಅಂತ ಐತಿ ನೋಡ್ರಿ. ಇಲ್ಲೇ ಆ ದೇವಸ್ಥಾನಕ್ಕೇನು ಹೋಗಲ್ಲ, ಬಟ್ ಹಂಗ ಇಲ್ಲೇ ರೋಡ್ ಹೋಗುವಾಗ ಕಾಣ್ತ ಅಂತ ಸ್ವಚ್ಛ ಐತಿ ಕೇರಿ. ಇಲ್ಲೇ ಎಂಡಿಂಗ್ ಮಾಡ್ತಿದ್ದೇವೆ ಸ್ನೇಹಿತರೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.